ಒಲ್ಲೇ ಲಾಲೇ ಅಲ್ಲಿ ಪ್ರಜಾಕಿದಾರಿದಾರೆ ನೋಡ್ಲಾ ಇಲ್ಲಿ. ಲೇ ಬಾಲ್ಲ ಇಲ್ಲಿ ಒಂದ್ ಸ್ವಲ್ಪ ಹೊತ್ತು ಅವ್ರನ್ನ ಆಟ ಆಡ್ಸೋಣ ಬಾಲ್ಲ ಇಲ್ಲಿ. ಬಂದೆ ತಡಿಯೋಣ. ಓಹೋ ಏನೋ ಪ್ರಜಾಕಿದರು ಏನೋ ಮಾಡ್ತಾ ಇದ್ದೀರಾ? ಓಹೋ ಮತ್ ಮಸಿತಿದ್ದೀರಾ ಯಾಕವ? ಬರೇ ಇದೆ ಆಯ್ತಪ್ಪ, ದನ ಕಾಯೋದು ಕುರಿ ಕಾಯೋದು. ಅಯ್ಯ ಜನ ಕಾಯಂಗಾಗದ ಯಾವಾಗ್ರೋ ನೀವೆಲ್ಲನ? ಅಯ್ಯ ನೋಡ್ದೆ ನಮ್ಮ ಅಣ್ಣ ಬತ್ತವನೆ ಅಲ್ಲಿ ತಾಲೂಕ್ ಹೆಡ್ ಕ್ವಾರ್ಟರ್ಗೆ ಸಭೆ ಸಮಾರಂಭ ರ್ಯಾಲಿ ಗೀಲಿ ಎಲ್ಲ ಹಮ್ಮಿಕೊಂಡಿದೀವಿ. ಬತ್ತೀಯಾ? ಎಲ್ಲ ರೆಡಿ ಮಾಡಿದಾರಪ್ಪ, ಊಟ ವ್ಯವಸ್ಥೆ ಎಲ್ಲ ರೆಡಿ ಐತಿ. ಬತ್ತೀರಾ? ನೀವಂತೂ ಕರಿಯಲ್ಲ, ಯಾವ ಸಭೆ ಮಾಡಲ್ಲ, ಬ್ಯಾನರ್ ಹಚ್ಚಲ್ಲ. ಅಯ್ಯ ನಿಮ್ದು ಒಂದ್ ಬಾಳೆನ್ರಲ್ಲೇ ಪ್ರಜಾಕಿದರು. ಬತ್ತೀರಾ? ಹೇಳ್ರಿ. ತಲೆಗೆ 500 ಕೊಡ್ತಾರೆ. ಎಲ್ಲ ವ್ಯವಸ್ಥೆ ಐತಿ. ಬತ್ತೀರಾ? ನೋಡೋ ನನಗೆ ಕೆಣಕ್ ಬೇಡ ಅಂತ ಹೇಳ್ತೀನಿ, ಸುಮ್ಮನೆ ಹೋಗು. ಅಯ್ಯೋ ಏನೋ ಕರ್ದ್ನಪ್ಪ, ಒಳ್ಳೆ ಊಟ ಉಣ್ತೀನೋ ಬಂದು ಅಂತ. ನೋಡು ಹೇಳ್ದೆ ನಾನು ಅಚ್ಚುಕಟ್ಟಾಗಿ, ನನಗೆ ಕೆಣಕ್ ಬೇಡ, ತಿಣಕ್ ಬೇಡ, ಸುಮ್ಮನೆ ಹೋಗ್ಬಿಡು. ಈಗಲೂ ಹೇಳ್ತೀನಿ, ಸುಮ್ಮನೆ ಹೋಗು. ನಿಮ್ ಕೈಗೆಲ್ಲ ಆಗಲ್ಲ ಅಂತ ಹೇಳು. ಅಲ್ಲಲೇ ನಾನು ಹೇಳ್ದೆ, ಇನ್ನು ಅನುಭವಿಸು, ನಿನ್ನ ಹಣೆ ಬರ ನೀನು ಅನುಭವಿಸು. ಅಲ್ಲ ನಿಮ್ಮನ್ನ ನೀವು ಏನ್ ಅಂದ್ಕೊಂಡಿದ್ದೀರಾ? ಏನ್ ಅಂದ್ಕೊಂಡಿದ್ದೀರಾ ಅಂತ? ಅಲ್ಲಲೇ ಯಾವ್ದೋ ಸಭೆ ಸಮಾರಂಭ ಮಾಡ್ಕೊಂಡು ಬಾಡೂಟ ತಿನ್ಕೊಂಡು ಆಯಾಗೆ 500 ರೂಪಾಯಿ ಕೊಟ್ರು ಅಂತ ಇಟ್ಕೊ, ಅದನ್ನೇ ದೊಡ್ಡಸ್ಕಿ ಅಂತ ಹೇಳ್ತಿರಲ್ರೋ ಮುಟ್ಟಾಡ್ರ. ನಿಮ್ ಸಿರಿ ಸಂಪತ್ತು ಎಷ್ಟೈತಿ ಅಂತ ಗೊತ್ತೇನ್ರೋ? ಇಲ್ಲಿ ಶಿಕ್ಷಣಕ್ಕೆ ಕೋಟ್ಯಾಂತರ ಗಟ್ಲೆ ಪೀಕ್ತಾ ಇದೀರಾ. ನಿಮ್ ಮಕ್ಳ ಶಿಕ್ಷಣಕ್ಕೆ, ಆರೋಗ್ಯಕ್ಕೆ ಕಿಡ್ನಿ ಕಲಿಜಾ ಬೋಟಿ ಏನ್ ತಕೊಂಡ್ರು ಗೊತ್ತಾಗ್ತಾ ಇಲ್ಲ. ಅಯ್ಯಯ್ಯೋ ಕೊನಿಗೆ ಅಯ್ಯೋ ನಮ್ಮ ಹಣೆ ಬರ ಇಷ್ಟೇ ಅಂತ ಹೇಳ್ಕೊಂಡು ಆ ದೇವ್ರು ದಿಂಡ್ರಿಗೂ ಕೂಡ ಅರ್ಕೆ ಓದ್ಕೊಂಡು ಕೊನಿಗೆ ಅಯ್ಯೋ ಯಾವ್ದೋ ದೇವ್ರು ಏನೋ ಮಾಡ್ಬಿಡಿತಂತೆ ಅಂತ ಅನ್ಕೊಂಡು, ಅಲ್ಲದೆ ಮಾನ ಮರುವಾದೆ ಜೊತೆಗೆ ಎಂತದೋ ಐತಲ್ಲ ಎಲ್ಲವನ್ನೂ ಬಿಟ್ಬಿಡಿದೀರಾ ನೀವು. ಎಲ್ಲ ಬಿಟ್ಬಿಡಿದೀರ ನೀವು. ನೀವೊಂದ್ 4-5 ಜನ ಹಿಂಗ್ ಆಡ ಓಡ್ತಕ್ಕೆ ಇಡೀ ಊರು ಬಾಡುಟ ಇಸ್ಕೊಂಡಿತ್ತಂತೆ, ಇಡೀ ಊರು ದುಡ್ಡು ಇಸ್ಕೊಂಡಿತ್ತಂತೆ, ಇಡೀ ಊರು ಕೆಟ್ಟೋಯ್ತಂತೆ, ಇಡೀ ಸಮಾಜ ಕೆಟ್ಟೋಯ್ತಂತೆ ಅಂತ ಹೇಳ್ತಾ ಇರ್ಕೊಂಡ್ರಲ್ಲ ಅಲ್ಲೇ ನಿಮ್ ನೋಡಿ. ಊರಾಗ ನಿಮ್ಮಂತರ ಒಂದ್ 4 ಜನ ಇದ್ಬಿಟ್ರೆ ಆ ಪಕ್ಷ ಈ ಪಕ್ಷ ಈ ಪಕ್ಷ ಆ ಪಕ್ಷ ಅಂತ ಹೇಳಿ ಬ್ಯಾನರ್ ಕಟ್ಕೊಂಡು ಮೆರಿತಿರ್ತಿರಲ್ಲ. ಲೇ ನಿಮಗ್ ಒಂದ್ ಚೂರಾರು ಮಾನ ಮರುವಾದ ಏನಾರು ಐತೇನ್ರಲ್ಲಿ? ಯಾಕೆ ನಮ್ಮ ಅಣ್ಣಗೆ ಇಂಡೈರೆಕ್ಟ್ ಆಗೆಲ್ಲ ಬೈತಿದ್ಯಾ? ನೋಡೋ ಸರಿ ಇರಲ್ಲ ನಿನಗೆ. ನಾವು ಮತ್ತೆ ಹುಷಾರು, ನಮ್ಮ ಅಣ್ಣಗೆ ಇಂಡೈರೆಕ್ಟ್ ಆಗಿ ಬೈತಿಯಾ? ಲೇ ಇಂಡೈರೆಕ್ಟ್ ಆಗಿ ಬೈಯಲ್ಲ, ಡೈರೆಕ್ಟ್ ಆಗಿ ಹೇಳ್ತೀನಿ ಕೇಳಿಸ್ಕ. ಅಲ್ಲ ನಿಮ್ಮನ್ನ ನೀವು ಏನ್ ಅಂದ್ಕೊಂಡಿದ್ದೀರಾ ಅಂತ? ಅಲ್ಲಲೇ ನಿಮ್ ಸಿರಿ ಸಂಪತ್ತು ಎಷ್ಟೈತಿ ಅಂತಲಾರ ಗೊತ್ತೈತೇನ್ರು ನಿಮಗೆ? ನೀವು ಹಾಳು ಮಾಡ್ತೀರಾ ಅಂತದ್ದು ಏನು ಅಂತಲಾರ ಗೊತ್ತೈತೇನ್ರು? ನಿಮ್ಮ ಮಕ್ಳು ಭವಿಷ್ಯ ಹಾಳು ಮಾಡ್ತಾ ಇದ್ದೀರಾ ಅಂದ್ರೆ ಓಹೋಹೋ ನೀನ್ ಈ ಪಕ್ಷದನು ನಾನು ಆ ಪಕ್ಷದನು. ಲೇ ಇವತ್ತು ನಿಮ್ಮ ಅಣ್ಣ ಬರ್ತಾನೆ ಅಂತ ಟಾರ್ ಹಾಕ್ತಾರೆ, ನಿಮ್ಮ ಅಣ್ಣ ಓದಿನ ಕಡೆಗೆ ಟಾರ್ ಕಿತ್ಕೊಂಡು ಹೋಗ್ತೈತಿ. ಯಾಕೆ ಅಂತ ಗೊತ್ತೇನ್ರ ನಿಮಗೆ? ನಮ್ಮ ಅಣ್ಣ ಬಂದ ಅಂತ ಟಾರ್ ಹಾಕಿದ್ದಾರೆ ಅರ್ಥತಾ? ನಮ್ಮ ಅಣ್ಣನ ವ್ಯಾಲ್ಯೂ ಎಷ್ಟು ಗೊತ್ತಾ ನಿನಗೆ? ಲೇ ನಿಮ್ಮ ಅಣ್ಣ ಬಂದ್ರೆ ಟಾರ್ ಹಾಕೋದಲ್ಲ ಕಣೋ, ಈ ಟಾರ್ ಹಾಕ್ಸಕ್ಕೆ ಅಂತಲೇ ನಿಮ್ದೇ ದುಡ್ಡನ್ನ ಅವರು ಕೆಲಸ ಮಾಡಕ್ಕೆ ಅಂತ ಕೂಲಿ ಕೆಲ್ಸಕ್ಕೆ ಇಟ್ಕೊಂಡಿದ್ದೀರಾ. ಅಷ್ಟು ಗೊತ್ತಾಗ್ತಿಲ್ವ ನಿಮಗೆ? ನೋಡೋ ಇವೆಲ್ಲ ಹೇಳ್ಬೇಡ. ಬತ್ತೀಯಾ? ಯಾವ್ದಾರು ಸಭೆ ಸಮಾರಂಭಕ್ಕೆ ಕರಿತೀನಿ, ಬತ್ತೀಯಾ? ಬಾ, ತಲೆಗಿಷ್ಟು ಕೊಡ್ತೀವಿ. ಲೇ ತಲೆ ಇದ್ದರಿಗಲ್ಲ ಮೇಲೆ ತಲೆಗಿಷ್ಟು ಅಂತ ಕೊಡೋದು, ನಿಮಗೆ ತಲೆನೇ ಎಲ್ಲ ಹೆಂಗ್ರಲ್ಲೇ ಕೊಡ್ತಾರೆ? ಅಲ್ಲ ಒಂದ್ ವಿಚಿತ್ರ ಏನಪ್ಪಾ ಅಂದ್ರೆ, ನೀವೆಲ್ಲನ ಅದ್ ಸರಿಲ್ಲ ಇದ್ ಸರಿಲ್ಲ ಏದೋ ಪಾಲ್ ಪರಿಕತ್ ಮಾಡ್ಕೊಂತಿರಲ್ಲಪ್ಪ ಮೊನ್ನೆ. ಅಲ್ಲಲೇ ಮಲೇಶ, ನೀ ಮೊನ್ನೆ ಪಾಲಾಗ್ಬೇಕಾರೆ ನಿನ್ ತಮ್ಮಗೇನೋ 1 ಗುಂಟೆ ಜಾಸ್ತಿ ಹೋತಂತೆ, ಕಿತ್ತಾಡ್ಬಿಟ್ಟಂತೆ, 1 ಗುಂಟೆ ಕೊಡಲ್ಲ ಹಂಗೆ ಹಿಂಗೆ ಅಂತೆಲ್ಲ ಒಂದಂತೆ. ಲೋ ಕಲೇಶ, ನೀನು ನಿಮ್ಮ ಅವ್ವನ್ ಯಾರು ಇಟ್ಕೊಂತೀರಾ ಅಂದಿದ್ಕೆ ಓಹೋ ಅವ್ವನ ಹೆಸರಾಗೆ 1-2 ಎಕರೆ ಜಮೀನ್ ಇಟ್ರೆ ಸೈ ಇಟ್ಕೊಳೋದು ಒಂದಂತೆ. ಅಲ್ಲಲೇ ಎತ್ತವ್ವ ಎತ್ತಪ್ಪ ಈ ಕಡೆ ಒಡಹುಡಿ ತಮ್ಮ ಇವ್ರ ಹತ್ರನೇ ಒಂದೊಂದು ರೊಟ್ಟಿ ಮೂರ್ಖನು ಕೂಡ ಕರೆಕ್ಟ್ ಆಗಿ ಸಮರ್ಥ ಆಗ್ಬೇಕು, ಹಂಗೆ ಹಿಂಗೆ ಅಂತೇಳಿ ಒಂದು ಇಡೀ ಜಾಗ ಜಾಸ್ತಿ ಬಿಡಲ್ಲ ಅವನಿಗೆ ಅಂತ ಹೇಳಂತ ನೀವುಗಳು ನಿಮ್ದು ಆಸ್ತಿನ ನಿಮ್ಮ ಅಡವನ್ನ ಯಾವನೋ ಕಿತ್ಕೊಂಡು ಹೋದ ಅಣ್ಣ, ಯಾವನೋ ಕಿತ್ತೋದ ಅಕ್ಕ, ಯಾವನೋ ಕಿತ್ತೋದ ಯಾರೋ ಅವ್ರ ಹೆಂಡ್ತಿ ಅವ್ರ ಮಕ್ಳಿಗೆಲ್ಲನ ಹಂಚಿ ಹರಿ ಆಗ್ತದಾರಲ್ಲೋ. ಇಷ್ಟೆಲ್ಲ ನಿಮ್ ದುಡ್ಡು ತಿಂತಿದ್ರು ನಿಮಗೆ ಒಂಚೂರು ರೋಷ ಏನು ಬರ್ತಾ ಇಲ್ಲ ಅಂದ್ರೆ ನೀವೆಲ್ಲ ಹೆಂಗ್ರು? ಅಲ್ಲ ಈ ಪೈರು ಕಲಬೆರಕೆ ಆಗಿದ್ದೆ ಯಾವಾಗ? ಈ ಬೀಜ ಕಲಬೆರಕೆ ಆಗಿದ್ದೆ ಯಾವಾಗ? ಆಹಾ ಎಂಥ ದೇಶ, ಎಂಥ ನಾಡು! ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್ ನೋಡಿದಂಥ ನಾಡುಗಳು. ಅವ್ರೇನಾದ್ರು ನಿಮ್ಮನ್ನ ನೋಡ್ಬಿಟ್ಟಿದ್ರೆ ಅಬ್ಬಬ್ಬಬ್ಬಬ್ಬ. ಲೇ ಹೊಲಕ್ಕೆ ಸರಿಯಾಗಿ ಕಳೆನೂ ಆಗ್ಲಿಲ್ಲ, ಸರಿಯಾಗಿ ಪೈರು ಆಗ್ಲಿಲ್ಲ, ಇನ್ನು ಯಾಕಲೇ ಬತ್ತಿದ್ರಾ? ಹೋಗ್ರಿ, ಅದು ಯಾವ್ದೋ ಬಾಡುಟ ಕೇಂದ್ರ ಅಲ್ಲ, ಹೋಗ್ಬರೋಗ್ರಿ. ಅಯ್ಯಯ್ಯಯ್ಯ ಅಲ್ಲ ಡೈರೆಕ್ಟ್ ಆಗಿ ಹೋದ್ರು ಇದು ನನಗಲ್ಲ ಉಗಿತಿರೋದು ಅಂತ ನೋಡ್ತಿರಲ್ಲ. ನಿಮಗೇನಾರು ಮಾನ ಮರುವಾದೆ ಅದೇನೋ ಇನ್ನು ಏನೇನೋ ಅಂತಿರಲ್ಲ, ರೋಷ ವೇಷ ಬ್ಯಾಡ ಕಣ್ರು, ಅವೆಲ್ಲ ಬಿಟ್ಟಾಕ್ರಿ. ಈ ದೇಶ ನಂದು, ಇಲ್ಲಿ ನಾನೇ ಬದುಕ್ಬೇಕಾಗಿರೋದು, ಇದು ನನ್ನ ದುಡ್ಡು ಅಂತ ಅಟ್ಲೀಸ್ಟ್ ಅನ್ಸಿರೆ. ನಿಮ್ ಸ್ವಾರ್ಥಕ್ಕೋಸ್ಕರನಾರು ಬದುಕ್ರು. ನಿಮ್ ಸ್ವಾರ್ಥ ಅಂದ್ರೆ ನನ್ನ ಹೆಂಡತಿ ಮನೆ ಮಕ್ಕಳೆಲ್ಲ ಕಂಡ್ರು
ಅವರೆಲ್ಲ ಸರಿ ಇರೋದಕ್ಕೊಂದು ವ್ಯವಸ್ಥೆ ಬೇಕು. ಆ ಸ್ವಾರ್ಥಕ್ಕೆ ಬದುಕಿರಿ, ಎಲ್ಲರೂ ಬದುಕ್ಬೋದು. ನೀವೆಲ್ಲ ಕಿತ್ತೋಗಿರೋ ಸಣ್ಣ ಪುಟ್ಟ ಫ್ರಿಡ್ಜು, ಮಿಕ್ಸಿ, ವಾಷಿಂಗ್ ಮಿಷಿನ್ನು, ಕುಕ್ಕರು, ಲಿಕ್ಕರು ಇದಕ್ಕೆ ಬದುಕ್ತಿರಲ್ರು. ಅಯ್ಯಯ್ಯೋ, ಓದಿರೋರು ಒಂದ್ ಕಡೆ ತಪ್ಪು ಮಾಡ್ತಾ ಇದ್ದೀರಾ, ಓದಿಲ್ದವ್ರು ಒಂದ್ ಕಡೆ ತಪ್ಪು ಮಾಡ್ತಾ ಇದ್ದೀರಾ. ನಮ್ಮಂತ ದನ ಕಾಯರಿಗಿರೋ ಅಂತ ನಾಲೆಡ್ಜು ನಿಮಗೆ ಇಲ್ದಂಗೆ ಆಗ್ಬಿಡ್ತಲ್ಲ ಅಂತ. ನಿಮಗೆ ಡೈರೆಕ್ಟಾಗಿ ಹೇಳಿರೇ ಅರ್ಥ ಆಗ್ತಿಲ್ಲ, ಇಂಡೈರೆಕ್ಟಾಗಿ ಹೇಳಿರಿ ಎಲ್ಲಿಂದ ಅರ್ಥ ಆಗ್ತಿದ್ರು. ಅದಕ್ಕೆ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ನೋಡ್ರಿ. ನಿಮಗೆ ಏನಾದರೂ ರೋಷ ವೇಷ ಇದ್ರೆ ಓಟ್ ಹಾಕ್ಬೇಕಾರೆ ಜವಾಬ್ದಾರಿ ತಗೊಂಡು, ಓಟ್ ಹಾಕಿದ್ಮೇಲೆ ಜವಾಬ್ದಾರಿ ತಗೊಂಡಿದ್ರೆ ಈ ವಿಚಾರಗಳನ್ನು ನೋಡ್ರಿ. ಈ ವಿಚಾರನ ಅಣುಗಿಸ್ತೀನಿ, ಪಣಗಿಸ್ತೀನಿ ಅಂತ ಬಂದ್ರೆ ನೀವು ಯಾರನ್ನೋ ಅಣುಗಿಸ್ತಿಲ್ಲ, ಯಾರನ್ನೋ ಕೆಣಕ್ತಿಲ್ಲ. ನಿಮ್ಮ ದುಡ್ಡನ್ನು ವಾಪಸ್ ಬರೋದಕ್ಕೆ ಇದೊಂದೇ ಪಕ್ಷ ಇವತ್ತು ಕರ್ನಾಟಕದಲ್ಲಿ ಇರೋಂಥದ್ದು. ಕರ್ನಾಟಕದ ಮಾಸ್ಟರ್ ಪೀಸ್ ಈ ಪಕ್ಷ. ಇದು ರಾಜ್ಯ, ದೇಶ, ಪ್ರಪಂಚದಾದ್ಯಂತ ಹೋಗ್ಬೇಕಾಗಿರೋಂಥದ್ದು. ಇದನ್ನ ನೀವಿನ್ನೂ ಕೂಡ ನೋಡ್ದಂಗೆ, ಕೇಳದಂಗೆ ಎಲ್ಲಿವರೆಗೂ ಇರ್ತಿರೋ ಅಲ್ಲಿವರೆಗೂ ಕೂಡ ನೀವೊಬ್ರು ಸಾಯಲ್ಲ, ನಿಮ್ಮ ಮನೆ, ಮಠ, ಮಂದಿ ಎಲ್ಲರೂ ಹಾಳಾಗೋಗ್ತೀರಾ. ನೋಡ್ರಿ, ನಿಮಗೆ ಬಿಟ್ಟಿದ್ದು. ಬರ್ತೀನಿ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ. ನಮ್ಮಿಂದ ನಮಗಾಗಿ